ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ. ಡಿ ಕೆ ಶಿವಕುಮಾರ್ ಒಂದು ತಿಂಗಳಾಯಿತು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ. ಈಗ ಸಂಪುಟ ವಿಸ್ತರಣೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲಿದೆ. ಶೀಘ್ರವೇ ಡಿ ಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ. ಜುಲೈ 2ನೇ ವಾರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ತೀವ್ರ ಲಾಬಿಗಳು ನಡೀತಾನೆ ಇದ್ದಾವೆ ಹಾಗೂ ಇತರೆ ಪ್ರಕ್ರಿಯೆಗಳೆಲ್ಲ ಇದ್ದಾವಲ್ಲ, ಬಹಳ ಚುರುಕು ಪಡೆದುಕೊಂಡಿದ್ದಾವೆ. ಅದರಲ್ಲೂ ಜುಲೈ 14ರಿಂದ ಆಷಾಢ ಕೂಡ ಆರಂಭವಾಗುತ್ತೆ. ಆಷಾಢ ಮಾಸ ಆಗಸ್ಟ್ 12ರವರೆಗೂ ಕೂಡ ಆಷಾಢ ಮಾಸ ಮುಂದುವರಿಯಲಿದೆ. ಹೀಗಾಗಿ ಈ ವಿಚಾರದಲ್ಲಿ ನಂಬಿಕೆ ಅಪನಂಬಿಕೆ ಇರೋರೆಲ್ಲ ಬಹಳ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಆಷಾಢಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಅಧಿವೇಶನಕ್ಕೂ ಮುನ್ನವೇ ಪರಿಪೂರ್ಣ ಸಂಪುಟ ರಚನೆ ಆಗುವ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವ ಪ್ರಶ್ನೆ ಇದೆ. ಸ್ವಾತಂತ್ರ್ಯ ದಿನಾಚರಣೆಗೆ ಉಸ್ತುವಾರಿ ಸಚಿವರ ಧ್ವಜಾರೋಹಣಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಆಗಸ್ಟ್ 15ಕ್ಕೆ ಮುನ್ನವೇ ಸಂಪುಟ ಪುನರ್ರಚನೆ ಸಾಧ್ಯತೆ ಅನ್ನುವ ಖಚಿತ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮದೇ ಆದಂಥ ಸ್ಟ್ರಾಟಜಿಗಳಲ್ಲಿದ್ದಾರೆ, ಕಾರ್ಯನಿರತರಾಗಿದ್ದಾರೆ. ಒಂದು ಕಡೆ ಅಭಿವೃದ್ಧಿ ಕಡೆ ಯೋಚನೆ ಮಾಡಬೇಕಾಗಿದೆ, ಯೋಚನೆ ಅಲ್ಲ ಅಭಿವೃದ್ಧಿ ಮಾಡಬೇಕಾಗಿದೆ. ಅಂದುಕೊಂಡಂಥ ಮಾತುಗಳನ್ನು ಉಳಿಸಿಕೊಳ್ಬೇಕಾಗಿದೆ, ಪಾಲನೆ ಮಾಡಬೇಕಾಗಿದೆ. ಹೀಗಿರುವಾಗ ನಿಮ್ಮ ಸೇನೆಯನ್ನು ಕೂಡ ರೆಡಿ ಮಾಡ್ಕೊಳ್ಬೇಕಾಗಿದೆ. ಆದರೆ ರೆಡಿ ಮಾಡ್ಕೊಳ್ಳೋಕೆ ಬಹಳಷ್ಟು ಸಮಯ ತೆಗೆದುಕೊಳ್ತಾ ಇದ್ದಾರಲ್ಲ, ಇನ್ನು ಅಭಿವೃದ್ಧಿ ಬಗ್ಗೆ ಹೆಂಗ್ರಿ ಗಮನ ಹಾಕ್ತಾರೆ? ಆಯಾಯ ಇಲಾಖೆಗಳ ಪರಿಸ್ಥಿತಿ ಏನು? ಜನಸಾಮಾನ್ಯರ ಎಷ್ಟೋ ಜನರಿಗೆ ಆಗಬೇಕಾದಂಥ ಅನಿವಾರ್ಯತೆ, ಆ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಒಟ್ಟಿನಲ್ಲಿ ಸದ್ಯಕ್ಕೆ ಇದೇ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಖಚಿತ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಎಸ್, ಬೆಂಗಳೂರು ವ್ಯಾಪ್ತಿಯ ಮಂತ್ರಿಗಳಿಂದ ಭರ್ಜರಿ ಲಾಬಿ ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಗುತ್ತಾ ಮಂತ್ರಿಗಿರಿ ಅನ್ನುವ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಆಡಿಯೋ ಬಾಂಬ್ ಸುಳಿಗೆ ಜಮೀರ್ ಅಹಮದ್ ಖಾನ್ ಸಿಕ್ಕಾಕೊಂಡಿದ್ರು. ಆಮೇಲೆ ನಿಜಾನ ಸುಳ್ಳು ಆಮೇಲೆ ಗೊತ್ತಾಗುತ್ತೆ. ಮತ್ತೆ ಮಂತ್ರಿ ಆಗಲು ಗುಂಡೂರಾವ್ ಅವರು ಕೂಡ, ದಿನೇಶ್ ಗುಂಡೂರಾವ್ ಲಾಬಿ ನಡೆಸ್ತಾ ಇದ್ದಾರೆ. ಮಂತ್ರಿಗಿರಿ ಅಪ್ಪ ಎಂ ಕೃಷ್ಣಪ್ಪಗೋ ಅಥವಾ ಮಗ ಪ್ರಿಯಾ ಕೃಷ್ಣಗೋ ಅನ್ನುವ ಒಂದು ಪ್ರಶ್ನೆ ಕೂಡ ಇದೆ. ಬೆಂಗಳೂರಲ್ಲಿ ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನದ ಭಾಗ್ಯ, ಮಿನಿಸ್ಟರ್ ಭಾಗ್ಯ ಯಾರಿಗೆ ಸಿಗುತ್ತೆ ಅನ್ನುವ ಪ್ರಶ್ನೆಗಳು ಗರಿಗೆದರಿದ್ದಾವೆ. ಹೀಗಾಗಿ ಬೆಂಗಳೂರು ವ್ಯಾಪ್ತಿಯ ಮಂತ್ರಿಗಳಿಂದ ಭರ್ಜರಿ ಲಾಬಿ ನಡೆಯುತ್ತೆ ಪ್ರತಿ ಸಂದರ್ಭದಲ್ಲೂ ಕೂಡ. ದಟ್ಸ್ ಫಾರ್ ಶೋರ್. ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿಗಿರಿ ಸಿಗುತ್ತಾ ಅನ್ನುವ ಮತ್ತೊಂದು ಪ್ರಶ್ನೆ. ಈಗಾಗಲೇ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರು ಅನ್ನುವ ಹಣೆಪಟ್ಟಿಯನ್ನು ಅವರು ಗಿಟ್ಟಿಸಿಕೊಂಡಿದ್ದಾರೆ. ಆದರೆ ಅವರ ವಿರೋಧಿಗಳು ಅವರೊಬ್ಬರೇ ಏನ್ರಿ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರು, ನಾವ್ಯಾರು ಇಲ್ವಾ ಅನ್ನುವ ಟಕ್ಕರ್ ಕೊಡುವಂಥ ಕೆಲಸ ಕಾರ್ಯಗಳು ತೆರೆ ಹಿಂದೆ ನಡೀತಾನೆ ಇರ್ತವೆ. ಹೀಗಾಗಿ ಈ ವಿಚಾರಗಳು ಕೂಡ ಚರ್ಚೆಗೆ ಬರ್ತಾ ಇದ್ದಾವೆ. ಎಸ್, ಬೆಂಗಳೂರು ಮಂತ್ರಿಗಿರಿ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ನೋಡ್ತಾ ಇದ್ದೀರಿ. ಆನೇಕಲ್ನ ಬಿ ಶಿವಣ್ಣ, ಚಾಮರಾಜಪೇಟೆಯ ಜಮೀರ್ ಅಹಮದ್ ಖಾನ್, ಗಾಂಧಿನಗರದ ದಿನೇಶ್ ಗುಂಡೂರಾವ್, ಎಸ್ ಲೆಟ್ಸ್ ಮೂವ್ ಆನ್, ಶಾಂತಿನಗರದ ಎನ್.ಎ. ಹ್ಯಾರಿಸ್, ಇವರೆಲ್ಲರೂ ಕೂಡ ಬೆಂಗಳೂರು ವ್ಯಾಪ್ತಿಯ ಮಂತ್ರಿಗಿರಿಯ ಆಕಾಂಕ್ಷಿಗಳು. ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರದ ಶಾಸಕರು ಕೂಡ ಪ್ರಬಲ ಆಕಾಂಕ್ಷಿ. ಹೀಗಾಗಿ ಲಾಬಿಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಇನ್ನು ವಿಜಯನಗರದಿಂದ ಎಂ ಕೃಷ್ಣಪ್ಪ, ಇನ್ನು ಗೋವಿಂದರಾಜನಗರ ಕ್ಷೇತ್ರದಿಂದ ಪ್ರಿಯಾ ಕೃಷ್ಣ ಅವರು ಕೂಡ ಲಾಬಿಯಲ್ಲಿ ತಲ್ಲೀನರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಸ್ವಾತಂತ್ರ್ಯ ದಿನಾಚರಣೆಯಂದು ಯಾರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದು ಮತ್ತೊಂದು ಕುತೂಹಲ. ಅಂದರೆ ಯಾವುದಕ್ಕೆ ಸ್ವಾತಂತ್ರ್ಯ? ಈ ಲಾಬಿಗಳಿಗೆ ಸ್ವಾತಂತ್ರ್ಯ ಸಿಗಬೇಕಾ? ನಿಮ್ಮ ಆಕಾಂಕ್ಷೆಗಳಿಗೆ ಸ್ವಾತಂತ್ರ್ಯ ಸಿಗಬೇಕಾ? ನಿಮ್ಮ ಕಷ್ಟಗಳಿಗೆ ಸ್ವಾತಂತ್ರ್ಯ ಸಿಗಬೇಕಾ? ನೀವು ಅಂದುಕೊಂಡಂಥ ಮಹತ್ವಾಕಾಂಕ್ಷೆ ನಾನು ಸಚಿವ ಆಗಬೇಕು ಅಷ್ಟೇ ಅನ್ನುವ ಆ ಒಂದು ಮಹತ್ವಾಕಾಂಕ್ಷೆಗೆ ಸ್ವಾತಂತ್ರ್ಯ ಸಿಗಬೇಕಾ ಅನ್ನೋದರ ಜೊತೆಗೆ ನಮ್ಮ ಜನಗಳಿಗೆ ಯಾವಾಗ ಕಷ್ಟದಿಂದ ಸ್ವಾತಂತ್ರ್ಯ ಕೊಡಿಸ್ತೀರಾ, ಅವರಿಗೆ ಸಲ್ಲಬೇಕಾದಂಥ ಸೌಲಭ್ಯಗಳು ಜೊತೆಗೆ ನಮ್ಮ ಆಯಾ ತಾಲೂಕು, ರಾಜ್ಯ, ಊರು, ದೇಶ ಚೆನ್ನಾಗಿರಬೇಕು ಅನ್ನುವ ಪರಿಕಲ್ಪನೆ, ಒಂದು ಸಣ್ಣ ದೂರದೃಷ್ಟಿ ಏನಾದರೂ ನಿಮಗಿದೆಯಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಜನಸಾಮಾನ್ಯರು ಮಾಡ್ತಾ ಇರ್ತಾರೆ. ಎಸ್, ವಾಟ್ ಈಸ್ ಹ್ಯಾಪನಿಂಗ್ ಇನ್ ಪೊಲಿಟಿಕಲ್ ಲಾಂಜಲ್ಲಿ ರಾಜಕೀಯ ಪಡಸಾಲೆ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಅಲ್ವೇ? ಈ ವಿಧಾನಸೌಧದಲ್ಲಿ ಇದನ್ನು ನೋಡ್ತಾ ಇರ್ತೀರಿ, ಗಮನಿಸ್ತಾ ಇರ್ತೀರಿ. ಈಗ ಬರೀ ಇದೇ ಚರ್ಚೆ, ಯಾರು ಮಂತ್ರಿ ಆಗ್ತಾರೆ ಅನ್ನೋದೇ ದೊಡ್ಡ ಅಚೀವ್ಮೆಂಟ್ ಆಗಿಬಿಟ್ಟಿದೆ. ಆದರೆ ಯಾರು ಬಂದು ಏನು ಮಾಡ್ತಾರೆ ಸ್ವಾಮಿ ಅನ್ನುವ ಒಂದು ಕಾಂಟೆಕ್ಸ್ಟ್ನ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಪ್ರತಿ ನ್ಯೂಸಲ್ಲೂ ಕೂಡ ಅದನ್ನು ಗಮನದಲ್ಲಿಟ್ಕೊಂಡೇ ನಿಮಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರ್ತೀವಿ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಅಶ್ವವೇಗ.
ಎಸ್, ಹೌದು, ಲಾಬಿ ನಡೆಸ್ತಾ ಇದ್ದಾರೆ. ಯಾರಿಗೆ ಲಾಭ ಆಗುತ್ತೆ ಎಲ್ರಿಗೂ ಆಗಬೇಕಲ್ಲ, ಹೈಕಮಾಂಡ್ಗೆ ಆಗಬೇಕು, ಪಕ್ಷಕ್ಕೆ ಆಗಬೇಕು, ಅವರವರ ಫ್ಯಾಮಿಲಿಗಳಿಗಾಗಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜನರಿಗೆ ಆಗಬೇಕು ಅನ್ನೋದು ನಮ್ಮ ಕಾಳಜಿ, ಕಳಕಳಿ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ ರೀ. ವಿತೌಟ್ ಎನಿ ಹೆಸಿಟೇಷನ್ ವಿ ಟೆಲ್ ದಟ್. ಜೀವನ್, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಇಸ್ ಆನ್ ಫೋನ್. ಜೀವನ್, ಬಹಳಷ್ಟು ದಿನಗಳಿಂದ ಅವ್ರಿಗೆ ಮಂತ್ರಿಗಿರಿ ಸಿಗುತ್ತೆ, ಇವ್ರಿಗೆ ಮಂತ್ರಿಗಿರಿ ಸಿಗುತ್ತೆ, ಲಾಬಿ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಎಸ್, ವಾಟ್ ಈಸ್ ದ ಕ್ಲಾರಿಟಿ, ಲೇಟೆಸ್ಟ್ ಅಪ್ಡೇಟ್ ಏನು? ಎಸ್ ರಾಘವ್, ಸದ್ಯ ಏನು 2ನೇ ಹಂತದ ಕ್ಯಾಬಿನೆಟ್ ಪೂರ್ಣಗೊಳ್ಬೇಕಿದೆ, ರಚನೆ ಆಗ್ಬೇಕಿದೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್. ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಮೊದಲಿನಿಂದನೂ ಉಟ್ಕೊಂಡಿರುವಂತದ್ದು. ಸದ್ಯ 1ನೇ ಹಂತದಲ್ಲಿ 13 ಜನ ಸಚಿವರು ಏನಾಗ್ತಾರೆ, ಅದರ ಬಳಿಕ ಈಗ ಸದ್ಯ 20 ಜನ ಸಚಿವರಿಗೋಸ್ಕರ ಏನು ಅದಕ್ಕೆ ಸಚಿವರಿಗೋಸ್ಕರ ಜಟಾಪಟಿಗಳು ನಡೀತಾ ಇರುವಂತದ್ದು. ಸದ್ಯ ಲಾಬಿಗಳು ಸಾಕಷ್ಟು ನಡೀತಾ ಇರುವಂತದ್ದು ಸರ್ಕಾರದ ಮಟ್ಟದಲ್ಲಿ, ಏನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಲಾಬಿಗಳು ನಡೀತಾ ಇದೆ. ಆದ್ರೆ ಇಲ್ಲಿ ಬೆಂಗಳೂರಿನ ನಿರೀಕ್ಷೆ ನೋಡಿದಾಗ, ಅಂದ್ರೆ ಬೆಂಗಳೂರಿನ ಶಾಸಕರ ಸಚಿವಾಕಾಂಕ್ಷಿಗಳ ನಿರೀಕ್ಷೆ ನೋಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಲಾಬಿಗಳು ಇರುವಂತದ್ದು ಬೆಂಗಳೂರಿನ ಶಾಸಕರಲ್ಲಿ. ಯಾಕಂದ್ರೆ ಏನು ಚಾಮರಾಜಪೇಟೆ ಶಾಸಕರಾದಂತಹ ಏನು ಜಮೀರ್ ಅಹಮದ್ ಅವರಿದ್ರು, ಅವರು ಕೂಡ ಸಾಕಷ್ಟು ಲಾಬಿಗೆ ಒಳಗಾಗ್ತಿದ್ರು ಈ ಮುಂಚೆ. ಅಂದ್ರೆ ಅವರ ಆಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಮೊದಲ ಹಂತದಲ್ಲಿ ಮಿಸ್ ಆಗಿದೆ. ಸದ್ಯ ಅವರು 2ನೇ ಹಂತದಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಿರೋದು, ಅಂದ್ರೆ ಬೆಂಬಲಿಗರು ಲಾಬಿ ಮಾಡ್ತಿದ್ದಾರೆ. ಆದ್ರೆ ಅವರು ಎಲ್ಲೂ ಮುಂದೆ ಕಾಣಿಸ್ಕೊಳ್ತೀರಾ ಅನ್ನೋದು ಒಂದು ನಿದರ್ಶನ. ಆದ್ರೆ ಇನ್ನು ರಿಜ್ವಾನ್ ಅರ್ಷದ್ ಅವರು ಸಾಕಷ್ಟು ಲಾಬಿ, ಅಂದ್ರೆ ಏನು ಮುಸ್ಲಿಂ ಸಮುದಾಯದಲ್ಲಿ ಪ್ರಬಲ ಆಕಾಂಕ್ಷಿಗಳಾಗಿದ್ದವರು ಏನು ಜಮೀರ್ ಅಹಮದ್ ಆಗಿ ರಿಜ್ವಾನ್ ಅರ್ಷದ್. ಅಂದ್ರೆ ಸದ್ಯ ರಿಜ್ವಾನ್ ಅರ್ಷದ್ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಲಾಬಿಗಳನ್ನ ಈಗ ಮಾಡ್ತಿರುವಂತದ್ದು. ಸಿದ್ದರಾಮಯ್ಯನವರ ಭೇಟಿ ಮಾಡೋದಂತದ್ದಾಗಿರ್ಬೋದು, ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರ ಲಾಬಿಗಳು ಜೋರಾಗಿರುವಂತದ್ದು. ಅದು ಬಿಟ್ರೆ ಇನ್ನು ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಇನ್ನು ಎನ್.ಎ. ಹ್ಯಾರಿಸ್ ಆಗಿರ್ಬೋದು, ಹ್ಯಾರಿಸ್ ಅವರು ಕೂಡ ಡಿ.ಕೆ ಏನು ಬಣದಲ್ಲಿ ಗುರುತಿಸಿಕೊಂಡಿರುವಂತವ್ರು, ಡಿ.ಕೆ.ಗೆ ಸಾಕಷ್ಟು ಆಪ್ತರಾಗಿರುವಂತವ್ರು, ಅವ್ರಿಗೂ ಕೂಡ ಸಚಿವ ಸ್ಥಾನದ ಲಾಬಿ ನಡೀತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಹತ್ರ ಮಾತನಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಇರುವಂತದ್ದು ರಾಘವ್ ಸೂರ್ಯ. ಇನ್ನು ಇದ್ರ ಜೊತೆಗೆ ನಾಳೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ ಈ ಒಂದು ವಿಚಾರವಾಗಿ. ಅಂದ್ರೆ ಹೈಕಮಾಂಡ್ ನಲ್ಲಿ ಏನು ಈ ಒಂದು ವಿಚಾರಗಳು ಚರ್ಚೆ ಆಗ್ಬೇಕಾಗಿದೆ, ಏನು ಮುಂದಿನ ಮಟ್ಟದ ಕ್ಯಾಬಿನೆಟ್ ಏನು ಪೂರ್ಣ ಪ್ರಮಾಣದಲ್ಲಿ ಆಗ್ಬೇಕಾಗಿದೆ, ಆ ಒಂದು ವಿಚಾರವಾಗಿ ನಾಳೆ ದೆಹಲಿಗೆ ತೆರಳುತ್ತಾರೆ. ರಾಹುಲ್ ಗಾಂಧಿ ಅವರು ಇನ್ನು ವಿದೇಶ ಪ್ರವಾಸದಿಂದ ನಾಡಿದ್ದು ಅಂದ್ರೆ 6ನೇ ತಾರೀಕು ಬರ್ತಾರೆ. ಬಂದ ನಂತರ ಈ ಅವರ ಜೊತೆ ಚರ್ಚೆಯಾಗಿ ಏನು ಆದಷ್ಟು ಬೇಗ, ಅಂದ್ರೆ ಏನು ಆಷಾಢ ಮಾಸ ಸ್ಟಾರ್ಟ್ ಆಗ್ತಿರುವಂತದ್ದು 14ರಿಂದ, ಈ ಒಂದು ಈ ತಿಂಗಳು 14ರಿಂದ ರಾಘವ್ ಸೂರ್ಯ. ಕರೆಕ್ಟ್.